ಫ್ರೆಂಡ್ಸ್ ನೋಡಿದ್ರ ಎಷ್ಟು ಹುಡಿ ಹುಡಿಯಾಗಿ ಗರಿ ಗರಿಯಾಗಿ ಕ್ಲೀನಾಗಿ ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಮಸಾಲ ಎಲ್ಲ ಹಾಕಿ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ಪಲಾವು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿದೆ ಪಲಾವು. ಇನ್ನು ಫ್ರೆಂಡ್ಸ್ ಅದಕ್ಕೆ ನಾನು ಕ್ಲೀನಾಗಿ ಮೊಸರು ಬಜ್ಜಿ ಮಾಡಿದ್ದೀನಿ. ಮೊಸರು ಬಜ್ಜಿಗೆ ಫ್ರೆಂಡ್ಸ್ ನೀವು ಏನು ಮಾಡೋ ಹಾಗಿಲ್ಲ, ಈರುಳ್ಳಿ, ಒಂದು ಟೊಮೊಟೊ, ಮೊಸರು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸೌತೆಕಾಯಿ, ಇಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕೋ ಹಾಗೆ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನಾಷ್ಟ ಹುಡಿ ಹುಡಿಯಾಗಿ ಪಲಾವು ಮತ್ತು ಮೊಸರು ಬಜ್ಜಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವೇನಾದರೂ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇಮ್ಮ ಮಾತಾಡ್ತಾ ಇರೋದು. ಇನ್ನು ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, 2 ಸೌತೆಕಾಯಿನ ಎರೆದಿಟ್ಟಿದ್ದೀನಿ. ಇದು ಮೊಸರು ಬಜ್ಜಿಗೂ ಮತ್ತು ಇದಕ್ಕೂ ನೋಡಿ, ಆಲೂಗೆಡ್ಡೆ ಮತ್ತು ಚಪ್ರ ಬದನೆಕಾಯಿ, ಕ್ಯಾರೆಟು, ಇನ್ನು ಇಲ್ಲಿ ಬಂದು ಫ್ರೆಂಡ್ಸ್ ನೋಡಿ ಬೀನ್ಸು. ಫ್ರೆಂಡ್ಸ್ ಏನು ಗೊತ್ತಾ, ಬಟಾಣಿನ ಪಾಕೆಟಲ್ಲಿ ತಂದರೆ ಅದೊಂಥರ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನಿವತ್ತು ಹಾಗೆ ತಂದು ಬಿಡಿಸಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗೋದಿರುತ್ತೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಬನ್ನಿ ಫ್ರೆಂಡ್ಸ್, ಒಂದೊಂದಾಗೇ ಕಟ್ ಮಾಡ್ಕೊಳ್ಳೋಣ. ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಡೈಲಿ ಏನು ನಾಷ್ಟ ಮಾಡೋದು, ನಿನ್ನೆ ಏನು ನಾಷ್ಟ ಮಾಡಿದೆ ಅಂದರೆ ಫ್ರೆಂಡ್ಸ್ ಎಲ್ಲನೂ ಹಾಕಿ ವೆಜಿಟೇಬಲ್ದು ಉಪ್ಪಿಟ್ಟು ಮಾಡಿದೆ. ಈಗ ಫ್ರೆಂಡ್ಸ್ ಎಲ್ಲನೂ ನಿಮ್ಮ ಮುಂದೆನೇ ನೋಡಿ, ಬನ್ನಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಫಸ್ಟ್ಗೆ ಬೀನ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಎಳೆ ಬೀನ್ಸು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಪಲಾವ್ಗೆ. ನೋಡ್ತಾ ಇದ್ದೀರಾ? ಏನು ಗೊತ್ತಾ ಫ್ರೆಂಡ್ಸ್, ಇವತ್ತೊಂದು 10 ನಿಮಿಷ ನಂಗೆ ಯಾಕೆ ಕೆಲಸ ಲೇಟ್ ಆಯಿತು ಅಂದರೆ, ಅಂಗಡಿಗೆ ಹೋಗಿದ್ನ ಫ್ರೆಂಡ್ಸ್. ನಾನು ವೀಡಿಯೋ ಹಾಕಿದ್ನಲ್ಲ, ನಮ್ಮ ಫ್ರೆಂಡ್ಸ್ ಒಬ್ರು ಈ ಥರ ಸತ್ತೋದ್ರು ಅಂತ. ಅವ್ರ ಪಕ್ಕದ ಮನೆಯವ್ರು ಸಿಕ್ಕಿದ್ರ, ಯಾಕೋ ಮನಸ್ಕೊಂಥರ ಬೇಜಾರಾಯಿತು ಆ ವಿಷಯ ನೆನೆಸ್ಕೊಂಡು. ಅವರು ಮೈಸೂರಲ್ಲಿ ಮನೆ ಕಟ್ಟಿದ್ರಂತೆ ಫ್ರೆಂಡ್ಸ್. ನನಗೆ ಗೊತ್ತೇ ಇಲ್ಲ, ಅದು ಇವತ್ತು ಗೊತ್ತಾಯಿತು ವಿಷಯ. ಆದರೆ ಅಷ್ಟೇ ಕಷ್ಟಪಡ್ತಾಯಿದ್ರು ನೋಡಿ ಫ್ರೆಂಡ್ಸ್. ಇಷ್ಟು ಉದ್ದುದ್ದನೇ ನಾನು ಕಟ್ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್. ಕಟ್ಟಿದ್ರಂತೆ ನನಗೆ. ಆಮೇಲೆ ಇವತ್ತು ಹೋದ್ನಲ್ಲ ಅಲ್ಲಿ, ಆವಾಗ ಗೊತ್ತಾಗಿದ್ದು ಮನೆ ಕಟ್ಟಿದ್ರು ಅಂತ. ಮನೇನ ಕಟ್ಟಿ ಆಮೇಲೆ ನಿನ್ನೆ 10:30 11 ಗಂಟೆ ಆದಮೇಲೆ ತಗೊಂಡೋದ್ರಲ್ಲ ಎಣ್ಣೆನ. ಆವಾಗ ಎಲ್ಲಿಗೆ ತಗೊಂಡೋದ್ರು ಅಂದರೆ, ಅವ್ರು ಇಲ್ಲೇನು ಮಾಡಲಿಲ್ಲ, ಎಲ್ಲನೂ ಇಲ್ಲಿ ಸ್ವಲ್ಪ 10 ಗಂಟೆ ತನಕ ಇಟ್ಬಿಟ್ಟು 10 ಗಂಟೆಗೆ ತಗೊಂಡೋಗ್ಬಿಟ್ರು ಫ್ರೆಂಡ್ಸ್. ತಗೊಂಡೋಗಿದ್ದು ಅಂತ ಹೇಳಿದ್ರು. ಏನೋ ಅದೊಂಥರ ಮನಸ್ಸಿಗೆ ಫ್ರೆಂಡ್ಸ್ ಬೇಜಾರಾಯ್ತಿತ್ತು. ಏನೇ ಆದರೂ ಫ್ರೆಂಡ್ಸ್ ಅಲ್ಲ, ಹಂಗಾಗಿ. ಇನ್ನು ಫ್ರೆಂಡ್ಸ್ ಅದಾದಮೇಲೆ ಬನ್ನಿ ಚಪ್ರದ ಬದನೆಕಾಯಿ. ಫ್ರೆಂಡ್ಸ್, ಚಪ್ರ ಬದನೆಕಾಯಿ ನಾವು ಯಾವುದಕ್ಕೆ ಹಾಕಿದ್ರೂ ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗೂ ಇರುತ್ತೆ. ಅದಕ್ಕೆ ನಾನು ಪಲಾವ್ಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ತಂದು ಹಾಕಿ. ಅತಿ ಸಣ್ಣಗೇನು ನಾನು ಪಲಾವ್ಗೆ ಫ್ರೆಂಡ್ಸ್ ಕಟ್ ಮಾಡ್ತಾಯಿಲ್ಲ, ಒಂದು ಮೀಡಿಯಮಲ್ಲೇ ನಾನು ಯಾವಾಗಲೂ ಕಟ್ ಮಾಡೋದು. ಇರಲಿ ನೋಡಿ ಫ್ರೆಂಡ್ಸ್. ಬೀನ್ಸ್ ಆಯಿತು, ಗೆಡ್ಡೆಕೋಸು ಆಯಿತು. ಇದಾದಮೇಲೆ ಇನ್ನು ಮಾಮೂಲಿ ಕ್ಯಾರೆಟ್, ನಿಮಗೆ ಗೊತ್ತು ಹಾಕಲೇಬೇಕು. ಬನ್ನಿ, ಕ್ಯಾರೆಟ್ನ ಸ್ವಲ್ಪ ಉದ್ದ ಕಟ್ ಮಾಡ್ಕೊಳ್ಳೋಣ. ಉದ್ದಕ್ಕೆ ಅದನ್ನು ಕಟ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸ್ಕ್ರೀನ್ ಎಲ್ಲನೂ ವಾಶ್ ಮಾಡಿದೆ, ಎಲ್ಲ ಮೇಲೆ ಒಣಗಕ್ಕೆ ಹಾಕಿದ್ದೀನಿ. ಇನ್ನೇನು ಇವತ್ತು ಪಲಾವೇ ಮಾಡಿದ್ದೀನಲ್ಲ, ಮಧ್ಯಾಹ್ನಕ್ಕೇನು ಬೇರೆ ಮಾಡಲ್ಲ, ಇದೇ 2 ಟೈಮ್ಗೆ ಮಾಡ್ತಾಯಿದ್ದೀನಿ. ಬನ್ನಿ, ಕ್ಯಾರೆಟ್ ಆಯಿತು. ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಒಂದು ಆಲೂಗೆಡ್ಡೆ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಈಗ ಹಸಿರು ಮೆಣಸಿನ್ಕಾಯಿ ಥರ ಕಳಿಸಿದ್ದೀನಿ ಫ್ರೆಂಡ್ಸ್. ನಾನೇ ಅಂಗಡಿಗೆ ಹೋಗಿದ್ದೆ, ನಾನೇ ಮರೆತು ಬಂದೆ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂಗೆಡ್ಡೆ ಅರ್ಧನೇ ಸಾಕು ಅಂದ್ಕೊಂಡೆ. ಇರಲಿ ಫ್ರೆಂಡ್ಸ್, ಚೆನ್ನಾಗಿರುತ್ತಲ್ಲ, ಒಂದು ಹಾಕ್ತೀನಿ. ಕಟ್ ಮಾಡ್ಕೊಳ್ಳೋದೇ ಒಂದು ಇದು ಅಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲನೂ ಕಟ್ ಮಾಡ್ಕೊಂಡೆ. ಇಷ್ಟು ತರಕಾರಿ ಅರ್ಧ kg. ಬಟಾಣಿ ಅಂತೂ ಹಸಿದು ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಆಯಿತು. ಇದನ್ನು ಕಟ್ ಮಾಡಿ, ಇದು ಕಟ್ ಮಾಡಿದ್ಮೇಲೆ ಈಗ ನಾವು ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಫ್ರೆಂಡ್ಸ್. ಅರ್ಧನ ರುಬ್ಬಕ್ಕೆ ಹಾಕತ್ತೀವಿ.
ಅಲ್ಲ ಹುರ್ಕೋತೀನಿ ಎಣ್ಣೆಲಿ ನೋಡಿ ಫ್ರೆಂಡ್ಸ್. ಎಣ್ಣೆಲಿ ಹುರಿದು ಮಾಡೋದು ನಾನಿವತ್ತು. ಅದಕ್ಕೆ ನನ್ನ ಮಗಳು ಹೋಟೆಲ್ ಸ್ಟೈಲ್ ಮಾಡ್ತೀಯಾ ಅಂದ್ಕೊಂಡು ಹೋದ್ಲು. ಹುರಿಯೋಕ್ಕೆ ಫ್ರೆಂಡ್ಸ್ ನಾನು ಏನೇನು ಹಾಕತ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಬಾಣಲಿಲಿ ಸ್ವಲ್ಪ ಎಣ್ಣೆ ಐತೆ, ನೆನ್ನೆ ಬಜ್ಜಿ ಬೇಯಿಸಿದ್ದು, ಅದನ್ನು ಡಬ್ಬಕ್ಕೆ ಹಾಕೋಣ ಬನ್ನಿ. ಅಯ್ಯೋ ಫ್ರೆಂಡ್ಸ್, ಇವಾಗ ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನ, ಒಂದು 5 ನಿಮಿಷ ಆಗ್ಬಿಟ್ಟಿದ್ರೆ ಸೀದೋಗ್ಬಿಡ್ತಾಯಿತ್ತು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಟೊಮೊಟೊನ ನೀವು ರುಬ್ಬಕ್ಕೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದೇ ಟೊಮೊಟೊ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ಹಾಕಿ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಏನೇನು ಹುರಿಯೋಕೆ ಹಾಕತ್ತೀನಿ ಅಂತ ತೋರಿಸ್ತೀನಿ. ಈರುಳ್ಳಿ ಆಯಿತು ಫ್ರೆಂಡ್ಸ್, ಬೆಳ್ಳುಳ್ಳಿ ನಾನು ಉರಿವಾಗಲೇ ನಿಮಗೆಲ್ಲನೂ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಪಲಾವ್ ಎಲೆ ತಂದಿದ್ದೀನಿ, ಪಲಾವ್ ಎಲೆ ಒಗ್ಗರಣೆಗೆ ಹಾಕಬೇಕು. ಹಸಿಮೆಣಸಿಕಾಯಿ ತಂದ ನೋಡಿ ಫ್ರೆಂಡ್ಸ್, ಇದು ಪಲಾವ್ ಎಲೆ, ಅದರೊಳಗೆ ಸೊಂಪಿರುತ್ತೆ. ಇದೆಲ್ಲ ಒಗ್ಗರಣೆಗೆ ಫ್ರೆಂಡ್ಸ್, ಇದೇನು ರುಬ್ಬಕ್ಕಲ್ಲ, ಕಟ್ ಮಾಡಿ ಇಟ್ಕೊತಾ ಇದ್ದೀನಿ, ಒಗ್ಗರಣೆಗೂ ಬೇಕಲ್ಲ ಅಂತ. ಇನ್ನು ಕಾಯಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೊಳ್ಳಿ. ನೋಡಿ ಕಾಯಿನ ಪಲಾವ್ಗೆ ಕಟ್ ಮಾಡ್ತಾಯಿದ್ದೀನಿ ರುಬ್ಬಕ್ಕೆ. ಚಕ್ಕೆ ತಂದವ ಕೊಡು. ಈಗ ನೀರು ಥರ ಕಾಯ್ತಾಯಿಲ್ಲ ನಿನಗೆ. ಅಯ್ಯೋ ವೀಡಿಯೋದ ಮುಂದಿನ ಫ್ರೆಂಡ್ಸ್, ನನ್ನ ಮಗಳು ಯಾಕೆ ಕೋಪ ಮಾಡ್ಕೊಂಡವಳೆ ಗೊತ್ತಾ? ನಮ್ಮ ಓನರ್ ಬಂದಿದ್ರ ಬೆಳಗ್ಗೆನೇ. ನಾನೇನಂದೆ, ಅವಳಿಗೆ 3 ದಿನದಿಂದ ಹುಷಾರಿದ್ದಿಲ್ಲ, ಕೆಲಸ ಎಲ್ಲ ಆಯ್ತಯ್ಯಮ್ಮ ಅಂತ ಅವ್ರು ಹೇಳಿದ್ರು. ನಾನೇನಂದೆ, ಅಯ್ಯೋ ನಾನು ಒಬ್ಬಳೇ ಮಾಡಬೇಕು, ಏನು ಮಾಡೋದು, ನನ್ನ ಮಗಳು ಬರೀ ತಿಂತಾಳೆ ಮಾಡ್ತಾರೆ ಅಂತ ಹೇಳಿದೆ ಫ್ರೆಂಡ್ಸ್. ಅದಕ್ಕೆ ಈ ಥರ ಬಿಸಾಕ್ತಾವಳು ನೋಡಿ ಚಕ್ಕೆನ. ಇನ್ನು ಫ್ರೆಂಡ್ಸ್ ಚಕ್ಕೆ ನಮಗೆ ತುಂಬ ದಿನ ಆಗಿತ್ತು, ತಂದೇ ಇಲ್ಲ. ಸ್ವಚ್ಛಾರವ ಅಯ್ಯೋ ಏನೇನು ಹೆಸರು ಫ್ರೆಂಡ್, ನನಗೆ ಇವಳು ಫ್ರೆಂಡ್ ಹೆಸರು ಹೇಳ್ತಾ ನಮ್ಮ ಹೆಣ್ಣು ಮನೆಗೆ ಯಾರು ಬಂದರೆ ಫ್ರೆಂಡ್ಸ್ ಅವ್ರೇನಕ್ಕಾರ ಫ್ರೆಂಡ್ ಯಾಕೆ ಬರ್ತಾರೆ, ಅವನ ಕೈಲೇ ನೀರು ತರಿಸ್ತಾಳಂತೆ. ತರಿಸ್ಲಿ ಬಿಡಿ, ನನಗೇನು ನಮ್ಮ ಮನೆಗೆ ನೀರು ಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಚಕ್ಕೆನ ಉರಿಯೋಕೆ ಎತ್ತಿಟ್ಕೊತಾ ಇದ್ದೀನಿ. ಹಂಗೆ ನಮ್ಮ ಓನರ್ ಬೆಳಗ್ಗೆನೇ ಬಂದಿದ್ರು ಫ್ರೆಂಡ್ಸ್, ಹಾಗಾಗಿ ಬನ್ನಿ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ ಚಿಕ್ಕ ಬಾಣಲಿ ಇಟ್ಟಿದ್ದೀನಿ ಉರಿಯೋಕ್ಕೆ. ನಾನು ಏನೇನು ಉರಿತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನಾನು ಯಾವಾಗಲೂ ಉರಿಯೋದು ಚಕ್ಕೆ, ನಮ್ಮ ಮನೇಲಿ ಏನು ಜಾಸ್ತಿ ತರಲ್ಲ. ಅದರಲ್ಲಿ ಶುಂಠಿ ಕೊಡು ನೋಡಿ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಉರಿಯೋಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದು ರುಬ್ಬಕ್ಕೆ ಫ್ರೆಂಡ್ಸ್. ಜೀರಿಗೆ ನೀವು 1 ಸ್ಪೂನ್ ಆದರೂ ಹಾಕೊಳ್ಳಿ, 2 ಸ್ಪೂನ್ ಆದರೂ ಹಾಕೊಳ್ಳಿ, ಅದು ನಿಮಗೆ ಸೇರ್ಕೊಂಡಿದ್ದು. ಆಮೇಲೆ ಫ್ರೆಂಡ್ಸ್ ನಾನು ಒಂದೇ ಒಂದು ಏಲಕ್ಕಿ. ಏನವ ನೀನೇ ಫ್ರಿಜ್ಜಲ್ಲಿ ಇಟ್ಟಿಲ್ವಾ? ಯಾವಾಗಲೂ ನಮ್ಮ ಮನೇಲಿ ತಂದಿಡಲ್ಲ ನೀನಾ ನಾನಾ? ಇನ್ನು ಫ್ರೆಂಡ್ಸ್ 1-2 ಮೆಣಸಿನ್ಕಾಳು ಹಾಕೊಂಡಿದ್ದೀನಿ ಉರಿಯೋಕ್ಕೆ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಇನ್ನು ಫ್ರೆಂಡ್ಸ್ ಹಸಿರು ಮೆಣಸಿನ್ಕಾಯಿ ತಂದವಳೆ, ಈಗ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಕಾಯಿನೂ ಅದ್ರೊಳಗಡೆನೇ ಉರಿಯೋಕೆ ಹಾಕೊಳ್ಳಿ. ಅಯ್ಯೋ ಹಸಿರು ಮೆಣಸಿನ್ಕಾಯಿನ ಖಾರ ಆಗವೇನವ? 4 ಹಾಕ್ಲ 3? ಅಯ್ಯಯ್ಯಪ್ಪ ಫ್ರೆಂಡ್ಸ್ ನೋಡಿ, ಇವತ್ತು 5 ಹಾಕ್ತಾಯಿದ್ದೀನಿ. ಅದು ಯಾರೋ ಫ್ರೆಂಡು ಗೊತ್ತಾಗಂತ ತಿನ್ನೋಕ್ಕೆ, ನಾನಂತೂ ತಿನ್ನೋದು ಡೌಟು ನೋಡಿ ಫ್ರೆಂಡ್ಸ್. ಮುರಿದು ಹಾಕೊಳ್ಳಿ, ಆವಾಗ ಸಿಡಿಯಲ್ಲ ನೋಡಿ ಫ್ರೆಂಡ್ಸ್. ಅರ್ಧ kg ಕಾಣಿಸ್ತಾ ಇದೆಯಾ? ಇವೆಲ್ಲನೂ ನೀಟಾಗಿ ಹುರ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಚಕ್ಕೆ, ಲವಂಗ, 1-2 ಕಾಳು ಮೆಣಸು. ಇನ್ನು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ನಿಮಗೆ ಗೊತ್ತು, ಸ್ವಲ್ಪ ಹಾಕೊಂಡ್ರೆ ಸಾಕು. ಸರಿ, ಇದರಲ್ಲಿ ಸ್ವಲ್ಪ ನಾನು ಇದಕ್ಕೂ ಎತ್ತಿಟ್ಕೋಬೇಕು, ತೊಳೆದು ಅದಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೇನು ಎಳೆಯೋದು, ಇಷ್ಟನ್ನೆಲ್ಲ ಫ್ರೆಂಡ್ಸ್ ನಾವು ರುಬ್ಕೋಬೇಕು. ಈ ಟೈಮಲ್ಲಿ ಯಾಕೆ ಅರಿಶಿನ ಪುಡಿ ಹಾಕೊಳ್ಳಿ ಪಲಾವ್ಗೆ ಉರಿಯುವಾಗ ಅಂದರೆ ಕಲರ್ ತುಂಬ ಚೆನ್ನಾಗಿರುತ್ತೆ. ಟೀ ಸ್ಪೂನಲ್ಲಿ 1 ಸ್ಪೂನು ಫ್ರೆಂಡ್ಸ್.
ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಷ್ಟೇ. ಇದನ್ನೆಲ್ಲ ರುಬ್ಕೋಬೇಕು. ಇದೆಲ್ಲ ಬಂದು ಪಲಾವ್ಗೆ. ಈಗ ಫ್ರೆಂಡ್ಸ್ ಬನ್ನಿ ಕುಕ್ಕರ್ ತಗೊಂಡು ನೋಡಿ ಫ್ರೆಂಡ್ಸ್, ಕುಕ್ಕರು ಸ್ವಲ್ಪ ಈಗ ಕ್ಯಾಮ್ರಾನ ಮೇಲಿಟ್ಕೊಂಡು ಫ್ರೆಂಡ್ಸ್ ಬನ್ನಿ ಈಗ ಒಗ್ಗರಣೆಗೆ ಹಾಕೋಣ. ಅದು ಯಾಕೋ ನೀರೊಳಗೆ ಎಣ್ಣೆ ಬಿಟ್ಟಿದ್ದೀನಿ, ಅದು ಹಂಗೆ ಅಂತ ಐತೆ ನೋಡಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ. ಫ್ರೆಂಡ್ಸ್ ಪಲಾವ್ಗೆ ನಾವು ಕಡಲೆ ಬೀಜ ಯಾಕೆ ಹಾಕಲ್ಲ ಅಂದರೆ ಅದಕ್ಕೆ ಆಲ್ರೆಡಿ ನಾವು ಬಟಾಣಿ ಎಲ್ಲ ಹಾಕ್ತೀವಲ್ಲ, ಅದಕ್ಕೋಸ್ಕರ ಹಾಕ್ಬೇಡಿ. ಈರುಳ್ಳಿ, ಇದಾದಮೇಲೆ ಫ್ರೆಂಡ್ಸ್ ಮಾಮೂಲಿ ಕರ್ಬೇವಿನ ಸೊಪ್ಪು. ಈಗ ಸ್ಟವ್ನ ಜಾಸ್ತಿ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ? ಇದಾದಮೇಲೆ ತರಕಾರಿ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ತರಕಾರಿ ಹಾಕಿದ್ದೀನಿ. ಈ ಟೈಮಲ್ಲಿ ಉಪ್ಪು ಹಾಕೋಣ ಫ್ರೆಂಡ್ಸ್. ನಾನು ಉಪ್ಪಿನ ಜಾಡಿ ಎಲ್ಲನೂ ವಾಶ್ ಮಾಡಬೇಕು, ಹಂಗಾಗಿ ಅದೊಂದು ಕೆಲಸ ಬಾಕಿ ಐತೆ. ಉಪ್ಪನ್ನು ಫ್ರೆಂಡ್ಸ್ ನೋಡ್ಕೊಂಡು ಹಾಕೊಳ್ಳಿ. ನೀವು ಅನ್ನ ಪೂರ್ತಿ ಮಾಡಿದ್ಮೇಲೂ ಸಹ ಆರಾಮಾಗಿ ಉಪ್ಪು ಹಾಕೋಬೋದು. ಈಗ ನೋಡಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಸ್ಟವ್ನ ಜಾಸ್ತಿ ಮಾಡಿದ್ದೀನಿ. ಬನ್ನಿ ಈಗ ಒಗ್ಗರಣೆಗೆಲ್ಲ ನೆತ್ತಿಕ್ಬಿಡೋಣ. ಇನ್ನು ಮೇಯ್ನ್ ಪಾಯಿಂಟಲ್ಲಿ ಹಾಕಿ ಇಲ್ಲ ಫ್ರೆಂಡ್ಸ್, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಸೋಂಪು ಘಮ ಘಮ ಅನ್ನೋದಕ್ಕೆ. ಇದು ಅದರೊಳಗಿರೋ ಮೊಗ್ಗು. ಇದರಲ್ಲೂ ಚಕ್ಕೆ ಇತ್ತು ಮಗ ಪ್ಯಾಕೆಟ್ ಒಳಗೆ ಫ್ರೆಂಡ್ಸ್. ನೋಡಿ ಪಲಾವ್ ಎಲೆನ ನಾವು ಯಾವತ್ತೇ ಆಗಲಿ ನೋಡಿ ಈ ಥರ ಹಾಕಬೇಕು, ಮುರಿದು ನೋಡಿ ಫ್ರೆಂಡ್ಸ್. ಚಕ್ಕೆ ಇದರೊಳಗೆ ಇತ್ತು, ಆದರೂ ನಾನು ನಮ್ಮ ಹುಡುಗಿ ಥರ ಕೇಳಿದ್ದೀನಿ. 4 ಹಾಕೋಣ ಪಲಾವ್ ಎಲೆ. ಒಳಗಡೆಲೇ ಚಕ್ಕೆ ಇತ್ತು, ತೊಂದರೆ ಇಲ್ಲ. ಕೊಟ್ಟಿರ್ತಾರೆ ಅದರೊಳಗೇನೆ ಚಕ್ಕೆನ ಫ್ರೆಂಡ್ಸ್. ನಾನೇ ಮರೆತು ತಗೊಬಂದಿದ್ದೆ. ಎಲ್ಲನೂ ಮನೆ ಒಳಗೆ ಇಟ್ಕೋಬೇಕಲ್ಲ ಫ್ರೆಂಡ್ಸ್, ಅಡುಗೆ ಮಾಡೋರು ನೀವು ನಾವು. ಆಮೇಲೆ ಫ್ರೆಂಡ್ಸ್ ಅದರೊಳಗಡೆ ಸೋಂಪು ಇರುತ್ತೆ, ಮತ್ತು ನೋಡಿ ಈ ಥರ ಲವಂಗ ಇರುತ್ತೆ. ನಾನು ಅದಕ್ಕೆ ಒಂದು ಮೊಗ್ಗು ಹಾಕಿದ್ದೀನಿ. ಅದರೊಳಗಡೆ ಇನ್ನೇನು ಒಂದು ನಿಮಿಷ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಅದು ಫುಲ್ ಆಕಾರ ಹಾಕ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನೋಡಿ ಲವಂಗ, ಒಂದು ಏಲಕ್ಕಿ ಒಗ್ಗರಣೆ ಸಾಕು. ಸೋಂಪು ಸಾಕು ಫ್ರೆಂಡ್ಸ್, ಇಲ್ಲಾಂದರೆ ಅದೇ ಘಮ ಘಮ ಅನ್ನುತ್ತೆ. ಅದರೊಳಗಡೆ ಸೋಂಪೆಲ್ಲ ಐತಲ್ಲ ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ ಸಾಕಷ್ಟು. ಬನ್ನಿ ಈಗ ಫ್ರೆಂಡ್ಸ್ ತರಕಾರಿ ಸ್ವಲ್ಪ ಬೇಯಿತು. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಚಟ್ನಿನ ಮಸಾಲೆನ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್. ಅದು ನಾವು ರುಬ್ಬಿಡೋ ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಆಗಲಿ. ಇನ್ನು ತೊಳೆದು ಹಾಕಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಯಾವುದಾದ್ರೂ ಒಂದು ದಿನ ಒಂದೊಂದು ವೆರೈಟಿ ಮಾಡಲೇಬೇಕಲ್ಲ. ಇನ್ನು ಫ್ರೆಂಡ್ಸ್ ಈಗ ಸ್ವಲ್ಪನೇ ನಾನು ಅದಕ್ಕೆ ನೀರು ಯಾಕೆ ಹಾಕ್ತೀನಿ ಅಂದರೆ ಎಲ್ಲ ಮಸಾಲೆ ರುಬ್ಬಿದ್ದೀನಲ್ಲ, ಎಲ್ಲ ಇದರಲ್ಲೇ ಅಂಟ್ಕೊಂಡೈತಿ ಅರ್ಧ ನೋಡಿ ಫ್ರೆಂಡ್ಸ್. ಇದು ಕಾಣಿಸ್ತಾ ಇದೆಯಾ? ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪು ಸಪ್ಪೆನ ಆರಾಮಾಗಿ ನೋಡ್ಕೋಬೋದು. ಬನ್ನಿ ಫ್ರೆಂಡ್ಸ್ ಈಗ ಇನ್ನೂ ಸ್ವಲ್ಪ ತೊಳೆದು ಜಾರನ್ನ ಹಾಕೊಳ್ಳೋಣ. ನಾನು ಒಂದು ಅರ್ಧ kg ಅಷ್ಟು ಪಲಾವ್ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಅದಾಯಿತು. ಎಣ್ಣೆಲಿ ಬಾಣಲೆಲಿ ಉಳಿದಿದ್ನಲ್ಲ ಅದನ್ನು ಸಹ ತೊಳೆದು ಅದಕ್ಕೆ ಹಾಕತ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಅದರಲ್ಲೆಲ್ಲ ಎಣ್ಣೆ ಸತ್ವ ಏನೇನೋ ಇರುತ್ತಲ್ಲ ನೋಡಿ, ಅದನ್ನು ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ನೀರು ಎಷ್ಟು ಹಾಕಬೇಕು ಅಂತ ನೀವು ಅರ್ಧ kg ಮಾಡಿದ್ರೆ ಫ್ರೆಂಡ್ಸ್ ಒಂದು 3/4 ಲೀಟ್ರಷ್ಟು ನೀರು ಹಾಕೊಳ್ಳಿ. ನಾನು ಫ್ರೆಂಡ್ಸ್ ನೋಡಿ ಇಷ್ಟು ಹಾಕಿದ್ದೀನಿ. ಇದಕ್ಕಿನ್ನೇನು ಹಾಕೋ ಹಾಗಿಲ್ಲ ಫ್ರೆಂಡ್ಸ್. ನೋಡಿ ಕ್ಲೀನಾಗಿ ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆ ನೋಡ್ಕೋಬೇಕು.
ನಮಗೆ ಫ್ರೆಂಡ್ಸ್ ಒಂದು ಚೂರು ಉಪ್ಪು ಸಪ್ಪೆ ಇದೆ. ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನ ನೋಡಿ ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ. ಅಷ್ಟೇ ಪಲಾವ್ದು. ಈಗ ಅಕ್ಕಿ ವಾಶ್ ಮಾಡ್ಕೊಂಡು ಬರೋಣ ಬನ್ನಿ. ನಾನು ಫ್ರೆಂಡ್ಸ್ ಒಂದು 3 ಪಾವನ್ನ ಮಾಡ್ತಾಯಿದ್ದೀನಿ. ಈಗ ನನ್ನ ಮಗಳು ಬಂದು ಅದು ಯಾರೋ ಅವ್ರ ಫ್ರೆಂಡ್ಸ್ ಬರ್ತಾರೆ ಎಂದು. ಈಗಿಲ್ವಾ ಇರ್ಲಿ ತಗೋ, ಏನಾಯ್ತು ಪಲಾವು? ಹಾಂ ಏನವ? ಈಗಾಗಲೇ 4 ಗಂಟೆಗೆ ಬರ್ತಾರೆ ಅಂತ ಅವಳು ಫ್ರೆಂಡ್ಸ್. ಬಿಡಿ ಫ್ರೆಂಡ್ಸ್, ಪಲಾವ್ನ ನೀವು 2 ವಿಷಲ್ ಕೂಗಿ, ಜಾಸ್ತಿ ಕೂಗಿಸ್ಬೇಡಿ. ಆಮೇಲೆ ಒಬ್ಬೊಬ್ಬರು ನೀರನ್ನ ಕುದ್ದ ಮೇಲೆ ಅಕ್ಕಿ ಹಾಕ್ತಾರೆ. ಯಾಕೆ ಅಂದರೆ ಅದು ಕುದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಪಲಾವು ರೆಡಿ ಆಯಿತು. ಇದು ರೆಡಿ ಆದಮೇಲೆ ನಾನು ಈಗ ಈ ಟೈಮಲ್ಲಿ ಫ್ರೆಂಡ್ಸ್ ಸ್ವಲ್ಪ ಅದು ನೀರು ಕುದೀಲಿ ಫ್ರೆಂಡ್ಸ್. ನೋಡಿ ಈಗ ನೀರು ನಿಮ್ಮ ಮುಂದೆನೇ ಕುದೀತಾ ಇದೆ. ಈ ಟೈಮಲ್ಲಿ ಫ್ರೆಂಡ್ಸ್ ನೀವು ಅಕ್ಕಿನ ಹಾಕಿ ಮುಚ್ಚಿದ್ರೆ ಅನ್ನನೂ ಸಹ ಬೇಗ ಬೇಯುತ್ತೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಬನ್ನಿ, ಈ ಟೈಮಲ್ಲಿ ನಾನು ಫ್ರೆಂಡ್ಸ್ ಇವತ್ತು ಜಾಸ್ತಿ ಪಲಾವ್ ಮಾಡ್ತಾಯಿದ್ದೀನಿ. ನೋಡಿ 3/4 kg ಅಷ್ಟು. ನಮ್ಮ ಮಗಳು ಫ್ರೆಂಡು ಬರ್ತೀನಿ ಅಂದವ್ರೆ ಫ್ರೆಂಡ್ಸ್, ಹಂಗಾಗಿ ತಿನ್ನಲಿ ಅಂದ್ಬಿಟ್ಟು ಜಾಸ್ತಿ ಮಾಡಿ ಇಟ್ಟು ಹೋಯ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡಿ ಆಯಿತು. ನಂದು ಏನೇನು ಕೆಲಸ ಆಯಿತು. ಸಾರಿ ಫ್ರೆಂಡ್ಸ್, ಒಂಚೂರು ಬಿದ್ದುಬಿಡ್ತು ಅಕ್ಕಿ. ಬನ್ನಿ ಫ್ರೆಂಡ್ಸ್, ಇಷ್ಟೇ ಪಲಾವಿಂದು ಕೆಲಸ. ಇನ್ನು ಫ್ರೆಂಡ್ಸ್ ಇದು ಬೇಯೋಷ್ಟರಲ್ಲಿ ನಾನು ಮನೆ ಕಸ ಗುಡಿಸಿ ನೀರು ಕಾಯಕ್ಕಿಟ್ಟು ಐರನ್ ಮಾಡಿ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಇದಾದಮೇಲೆ ಮುಚ್ಚಳನ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ನೋಡಿ ಮುಚ್ಚಳ ಕ್ಲೋಸ್ ಮಾಡಿ, ಕಾಣಿಸ್ತಾ ಇದೆಯಾ? ಒಂದು ಸರಿ ತೆಗ್ದಾಕಬೇಕು. ಇನ್ನು ಫ್ರೆಂಡ್ಸ್ ಕ್ಲೋಸ್ ಮಾಡಿದ್ದೀವಿ. ಬೆಂದ ಮೇಲೆ ಪೂರ್ತಿ ರೆಡಿಯಾಗಿ ಪಲಾವು ಬೆಂದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ, ಈಗ ಕುಕ್ಕರ್ ವಿಷಲ್ಲು ಬೆಂದಾಗಿದೆ, ತೆಗಿಯೋಣ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಯಾವ ರೀತಿ ಎಲ್ಲ ಪೂರ್ತಿ ಬೆಂದು ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಬನ್ನಿ ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದನ್ನು ಇವಾಗ ಬೇರೆದಕ್ಕೆ ಹಾಕೊಳ್ಳೋಣ, ಯಾಕೆ ಅಂದರೆ ಫುಲ್ ಆಗಿದೆ. ಒಂದು ನಿಮಿಷ ಫ್ರೆಂಡ್ಸ್. ನೋಡಿ ಪೂರ್ತಿ ಪಲಾವ್ನ ನಾನು ಈ ರೀತಿ ಬೇರೆದಕ್ಕೆ ಹಾಕೊಂಡೆ, ಯಾಕೆಂದರೆ ಫ್ರೆಂಡ್ಸ್ ಅದು ಸ್ವಲ್ಪ ಫುಲ್ ಆಗಿತ್ತಲ್ಲ ಕುಕ್ಕರು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಉಡಿಯಾಗಿ. ನಿಮಗೆ ಫ್ರೆಂಡ್ಸ್ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೋಬೋದು. ನಾನು ಬಾಣಲಿಲಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಕಲ್ಲರಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಇದೇ ರೀತಿ ಪಲಾವ್ನ ಮಾಡಬೇಕು ಅಂದರೆ ನನ್ನ ವಿಡಿಯೋನ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.